ನಮಸ್ಕಾರ ಎಲ್ರಿಗೂ. ಇವತ್ತಿನ ರೆಸಿಪಿ ಕಜ್ಜಿಕಾಯಿ. ಅದು ಹೇಗೆ ಮಾಡೋದು ನೋಡೋಣ ಬನ್ನಿ. ತುಂಬಾ ಗರಿಯಾಗಿ ಬಂದಿತ್ತು. ನೀವೂ ಸಹ ಮನೆಯಲ್ಲಿ ಟ್ರೈ ಮಾಡಿ. ಮೊದಲಿಗೆ ಸ್ಟಫಿಂಗಿಗೆ ಒಂದು ಪ್ಯಾನಲ್ಲಿ 1 ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳು ಮತ್ತು ಗಸಗಸೆ 1 ಟೇಬಲ್ ಸ್ಪೂನ್ ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೋಬೇಕು. ಕಡಿಮೆ ಊರಿನಲ್ಲೇ ಮಾಡಿ ಹುರಿರಿ ಚೆನ್ನಾಗಿ. ಅದಾದಮೇಲೆ 100 ಗ್ರಾಮ್ ಅಷ್ಟು ನಾನಿಲ್ಲಿ ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ. ಬಾದಾಮ್ ಸ್ವಲ್ಪ, ಗೋಡಂಬಿ, ದ್ರಾಕ್ಷಿ, ನಿಮ್ಮ ಮನೆಯಲ್ಲಿ ಯಾವ ಡ್ರೈ ಫ್ರೂಟ್ಸ್ ಇದೆಯೋ ಅದನ್ನೇ ಸಣ್ಣದಾಗಿ ಹಚ್ಚಿ ಚೆನ್ನಾಗಿ ಹುರ್ಕೊಳ್ಳಿ. ಚೆನ್ನಾಗಿ ಹುರಿದ ನಂತರ ಒಂದು ಬೌಲ್ಗೆ ತೆಕ್ಕೊಂಡ್ಬಿಡಿ. ಅದೇ ಪ್ಯಾನಲ್ಲಿ 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿ, ಸಣ್ಣ ರವೆ ಬರುತ್ತಲ್ಲ, ಚಿರೋಟಿ ರವೆ 100 ಗ್ರಾಮ್ ಅಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೊಳ್ಳಿ. ಕಡಿಮೆ ಉರಿನಲ್ಲೇ ಒಂದು 5 ರಿಂದ 6 ನಿಮಿಷ ಚೆನ್ನಾಗಿ ಹುರಿಬೇಕು. ಇದಕ್ಕೆ ಇವಾಗ 300 ಗ್ರಾಮ್ ಅಷ್ಟು ಒಣ ಕೊಬ್ಬರಿನ ತುರಿದ್ಬಿಟ್ಟು ಹಾಕ್ತಾಯಿದ್ದೀನಿ. ಚೆನ್ನಾಗಿ ಹುರಿರಿ. ಇದೂ ಎಷ್ಟು ಚೆನ್ನಾಗಿ ಹುರಿತೀರೋ ತುಂಬ ದಿನ ಇಟ್ಟು ತಿನ್ಬೋದು ಕರ್ಜಿಕಾಯಿ. ಸಣ್ಣ ಕಡಿಮೆ ಉರಿನಲ್ಲೇ ಮಾಡಬೇಕು. ಗರಿ ಆಗೋವರೆಗೂ ಹುರಿದ್ಬಿಟ್ಟು ಅದೇ ಬೌಲಲ್ಲಿ ಸೇರಿಸ್ತಾ ಇದ್ದೀನಿ. $120 ಗ್ರಾಮ್ ಸಕ್ಕರೆ ಸೇರಿಸ್ತಾ ಇದ್ದೀನಿ. ಅರ್ಧ ಚಮಚೆ ಏಲಕ್ಕಿ ಪುಡಿ, 1/4 ಚಮಚೆ ಜಾಕಾಯಿ ಪುಡಿ ಸೇರಿಸ್ಬಿಟ್ಟು ಚೆನ್ನಾಗಿ ಕಲಿಸ್ಬಿಡಿ. ಇವಾಗ ಇಲ್ಲಿ ಟೇಸ್ಟ್ ನೋಡ್ಬೇಕು ನೀವು. ಏನಾದರೂ ಸ್ವಲ್ಪ ಸಕ್ಕರೆ ಕಮ್ಮಿ ಇದ್ದರೆ ಸ್ವಲ್ಪ ಸೇರಿಸ್ಕೊಳ್ಳಿ. ಆಮೇಲೆ ತಣ್ಣಗಾದಮೇಲೆ ಏರ್ಟೈಟ್ ಕಂಟೈನರಲ್ಲಿ ಹಾಕಿ ನೀವು ಸ್ಟೋರ್ ಮಾಡ್ಬೋದು. ಅದಾದಮೇಲೆ ಕಜ್ಜಿಕಾಯಿಗೆ ಹಿಟ್ಟು ಕಲಿಸ್ಕೋಬೇಕು. ಅದಕ್ಕೆ 600 ಗ್ರಾಮ್ ಮೈದಾ ಹಿಟ್ಟು ಹಾಕ್ತಾಯಿದ್ದೀನಿ. 50 ಗ್ರಾಮ್ ಚಿರೋಟಿ ರವೆ, 3 ಟೇಬಲ್ ಸ್ಪೂನ್ ತುಪ್ಪ, ಸ್ವಲ್ಪ ಉಪ್ಪು, ಒಂದು ಅರ್ಧ ಚಮಚೆಯಷ್ಟು ಉಪ್ಪು ಹಾಕ್ಬಿಟ್ಟು ಫಸ್ಟು ಅದು ತುಪ್ಪನ ಎಲ್ಲ ಹಿಟ್ಟಿಗೆ ಕಲಿಸ್ಕೊಳ್ಳಿ. ಚೆನ್ನಾಗಿ ಕಲಿಸ್ಕೊಂಡು ನೋಡಿ, ಈ ಥರ ಕೈಯಲ್ಲಿ ಕಟ್ಟಿದ್ರೆ ಹೀಗೆ ಬರಬೇಕು ನೋಡಿ, ಹೀಗೆ. ಆಮೇಲೆ ಸ್ವಲ್ಪ ನೀರು ಹಾಕಿ ಕಲಿಸ್ಕೊತಾ ಹೋಗಿ. ತೀರಾ ಗಟ್ಟಿನೂ ಕಲಿಸ್ಬೇಡಿ, ತೀರಾ ಮೃದುನೂ ಕಲಿಸ್ಬೇಡಿ. ಎಣ್ಣೆ ಸವರಿಬಿಟ್ಟು ಒಂದು ಅರ್ಧ ಗಂಟೆ ಮುಚ್ಚಿಡಿ. ಅದು ಸ್ವಲ್ಪ ಇದಾಗುತ್ತೆ, ಸಾಫ್ಟ್ ಆಗುತ್ತೆ. ಒಂದು ಬೌಲ್ಗೆ 3 ಚಮಚೆಯಷ್ಟು ಕಾರ್ನ್ಫ್ಲೋರ್ ತೊಗೊಂಡು ಸ್ವಲ್ಪ ತುಪ್ಪ ಹಾಕಿ ಚೆನ್ನಾಗಿ ಈ ಥರ ಪೇಸ್ಟ್ ಮಾಡ್ಕೊಂಡು ಇಟ್ಕೊಂಡಿರಿ ನೋಡಿ. ಇವಾಗ ಹಿಟ್ಟು 2 ಭಾಗ ಮಾಡ್ತಾಯಿದ್ದೀನಿ. 2 ಭಾಗ ಮಾಡಿಬಿಟ್ಟು ಅದರಲ್ಲಿ ಚಪಾತಿ ಹಿಟ್ಟು ನೀವು ತೆಗಿತೀರಲ್ಲ ಉಂಡೆ, ಅಷ್ಟು ಉಂಡೆ ತೆಗೆದ್ಬಿಟ್ಟು ಅದನ್ನು ಚಪಾತಿ ಥರ ಲಟ್ಟಿಸ್ಬೇಕು. ಚಪಾತಿ ಥರ ಲಟ್ಟಿಸ್ಬಿಟ್ಟು ಆ ಮಿಶ್ರಣ ಮಿಕ್ಸ್ ಮಾಡಿದ್ವಲ್ಲ, ಒಂದು 6 ರಿಂದ 7 ಚಪಾತಿ ಅಷ್ಟು ಲಟ್ಟಿಸ್ಕೊಂಡು ಆ ಮಿಶ್ರಣ ಕಾರ್ನ್ಫ್ಲೋರು ತುಪ್ಪದು ಪೇಸ್ಟು ಅದನ್ನು ಎಲ್ಲ ಚಪಾತಿ ಒಂದ್ರ ಮೇಲೆ ಒಂದು ಹಚ್ಚಿಬಿಟ್ಟು ನೋಡಿ, ಒಂದಕ್ಕೆ ಹಚ್ಚಿದೆ. ಇವಾಗ 2ನೇ ಚಪಾತಿ ಮತ್ತು ಇದಕ್ಕೂ ಹಚ್ಚಿ ಅದೇ ಥರ 6 ರಿಂದ 7 ಪದರ ಮಾಡ್ಕೋಬೇಕು. ಎಲ್ಲದಕ್ಕೂ ಆ ಮಿಶ್ರಣ ಹಚ್ಬಿಟ್ಟು ಈ ಥರ ಮಾಡಿದರೆ ಸ್ವಲ್ಪ ಅಲ್ಲ, ತುಂಬಾ ಚೆನ್ನಾಗಿ ಗರಿಯಾಗಿ ಬರುತ್ತೆ. ಇಲ್ಲಾಂದರೆ ಗಟ್ಟಿ ಅನಿಸುತ್ತೆ. ಬರೀ ಒಂದೇ ಚಪಾತಿನಲ್ಲಿ ಮಾಡಿದರೆ ಕ್ರಿಸ್ಪಿಯಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಹಾಗೆ ಬಾಯಲ್ಲಿ ಇಟ್ಟರೆ ಕರಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಇವಾಗ 6-7 ಚಪಾತಿ ಅಷ್ಟು ಹಾಕಿದ್ದೀನಿ ಹಿಟ್ಟು. ಇವಾಗ ಇದನ್ನು ಟೈಟಾಗಿ ರೋಲ್ ಮಾಡಬೇಕು. ನೀಟಾಗಿ ಪ್ರೆಸ್ ಮಾಡಿ ನೋಡಿ, ಈ ಥರ ವಿಡಿಯೋದಲ್ಲಿ ಹೆಂಗೆ ತೋರಿಸ್ತಾ ಇದ್ದೀನಿ ಅದೇ ಥರ ಮಾಡಿ ಮಡ್ಚಿಬಿಡಿ.
ಇವಾಗ ನಿಮಗೆ ಯಾವ ಸೈಜ್ ಬೇಕೋ ಅಷ್ಟು ಕಟ್ ಮಾಡ್ಕೊಳ್ಳಿ. ನೋಡಿ ಈ ಥರ ಸ್ವಲ್ಪ ಪ್ರೆಸ್ ಮಾಡಿಬಿಟ್ಟು ಲಟ್ಸಿ ಇವಾಗ ಒಂದೂವರೆ ಚಮಚೆಯಷ್ಟು ಸ್ಟಫಿಂಗ್ ಹಾಕ್ಬಿಟ್ಟು 2 ಚಮಚೆ ಹಾಕಿ ನೀಟಾಗಿ ಅದನ್ನು ಫೋಲ್ಡ್ ಮಾಡಿ. ನಿಮ್ಮ ಹತ್ರ ಅದು ಫೋಲ್ಡ್ ಮಾಡೋದು ಇದ್ದರೆ ಅದರಲ್ಲೇ ಮಾಡಿ, ಇಲ್ಲ ನನ್ನ ಹತ್ರ ಇಲ್ಲ ಅದು ಫೋಲ್ಡ್ ಮಾಡೋದು. ಈ ಥರ ನೀಟಾಗಿ ಪ್ರೆಸ್ ಮಾಡಿಕೊಂಡು ಸ್ವಲ್ಪ ಕಟ್ ಮಾಡ್ತಾಯಿದ್ದೀನಿ ಎಕ್ಸ್ಟ್ರಾಸು. ನೋಡಿ ಈ ಥರ ಫೋಕ್ ಸ್ಪೂನ್ ಇರುತ್ತಲ್ಲ ಅದರಲ್ಲಿ ಡಿಸೈನ್ ಮಾಡ್ಕೋಬೋದು. ನೋಡಿ ರೆಡಿ ಆಯಿತು. ಇವಾಗ ಈ ಎಣ್ಣೆ ಕಾಯಕ್ಕೆ ಇಡ್ತಾ ಇದ್ದೀನಿ. ಒಂದೊಂದಾಗಿ ಹಾಕಿ ಲೋ ಫ್ಲೇಮಲ್ಲೇ ಮಾಡಿ. ನೋಡಿ ರೆಡಿ ಆಯಿತು ಕಜ್ಜಿಕಾಯಿ. ತುಂಬಾ ಗರಿಯಾಗಿ ಬಂದಿತ್ತು. ನೀವು ಸಹ ಟ್ರೈ ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ವಿಡಿಯೋ ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಬಾಯ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ.